ಹೆಲೋ ಗೈಸ್, ವೆಲ್ಕಮ್ ಟು ಮ್ಯಾಡ್ ಮೈಂಡ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಮಲಯಾಳಂ ಚಲನಚಿತ್ರ ಮಿರಾಜ್ ಬಗ್ಗೆ ನೋಡ್ತಾ ಇದ್ದೀವಿ. ಡೈರೆಕ್ಟರ್ ಜೀತು ಜೋಸೆಫ್. ಸ್ಟೋರಿ ಬಂದ್ಬಿಟ್ಟು ಅಪರ್ಣಾ ಆರ್. ಸ್ಕ್ರೀನ್ ಪ್ಲೇ ಆ್ಯಂಡ್ ರಿಟರ್ನ್ ಬೈ ಶ್ರೀನಿವಾಸ್ ಅಬ್ರಾಲ್ ಅಲಾಂಗ್ ವಿತ್ ದ ಮ್ಯಾನ್ ಹಿಮ್ಸೆಲ್ಫ್, ದಟ್ ಇಸ್ ಜೀತು ಜೋಸೆಫ್. ಆಮೇಲೆ ಎಡಿಟಿಂಗ್ ವಿನಾಯಕ್ ಆ್ಯಂಡ್ VFX ಇಸ್ ಡನ್ ಬೈ ಟೋನಿ ಮ್ಯಾಗ್ಮೆತ್. ಸೊ ಜೀತು ಜೋಸೆಫ್ ಈ ಹೆಸರು ಕೇಳಿದ್ರೇ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ, ಏನಿದು ನೋಡಬೇಕು ಅಂತ. ಆಮೇಲೆ ಇದರಲ್ಲಿ ಹೀರೋಯಿನ್ ಅಪರ್ಣಾ ಬಾಲಮುರಳಿ ಆ್ಯಂಡ್ ಆಸಿಫ್ ಅಲಿ, ಇವಿಬ್ಬರು ಕಾಂಬಿನೇಷನಲ್ಲಿ ಪ್ರೀವಿಯಸ್ ಆಗಿ ಬಂದಿರುವ ಕಿಷ್ಕಿಂತ ಕಾಂಡಮ್, ಅದರಲ್ಲಿ ಇವ್ರದ್ದು ಕಾಂಬೋ ದಟ್ ವಾಸ್ ಅ ಹ್ಯೂಜ್ ಹಿಟ್. ಇವ್ರದ್ದು ಕೆಮಿಸ್ಟ್ರಿ. ಸೊ ಬಿಗ್ ನೇಮ್ಸ್ ಲೈಕ್ ಜೀತು ಜೋಸೆಫ್, ಅಪರ್ಣಾ ಬಾಲಮುರಳಿ ಆ್ಯಂಡ್ ಆಸಿಫ್ ಅಲಿ, ಇದೆಲ್ಲ ನೋಡಿದ್ರೆ ಆಬ್ವಿಯಸ್ಲಿ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ. ಜೀತು ಜೋಸೆಫ್ದು ನಾನೊಂದು ದೊಡ್ಡ ಫ್ಯಾನು. ದೃಶ್ಯಮೆಲ್ಲ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಸೊ ಸರಿ, ನೋಡಲೇಬೇಕು ಅಂತ ಫಸ್ಟ್ ಡೇ ಹೋಗಿ ನೋಡಿದೆ. ಆದರೆ ಇದರಲ್ಲಿ ಓಕೆ, ಅಲ್ಲಿ ಪಾಸಿಟಿವ್ಸ್ ಹೇಳ್ಬಿಡ್ತೀನಿ ನಾನು ಫಸ್ಟು. ಪಾಸಿಟಿವ್ಸ್ ಆರ್ ಅಫ್ಕೋರ್ಸ್ ಅಪರ್ಣಾ ಬಾಲಮುರಳಿ. ಇದೊಂದು ಲೈಕ್ ಹೀರೋ ಓರಿಯೆಂಟೆಡ್ ಮೂವಿಗಿಂತ ಒಂದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅಂತ ಹೇಳಬೇಕು. ಅಪರ್ಣಾ ಬಾಲಮುರಳಿಗೆ ಲೈಕ್ ಹೈ ವೇಟೇಜ್ ಕೊಟ್ಟಿದ್ದಾರೆ ಈ ಚಲಚಿತ್ರದಲ್ಲಿ. ಸ್ಟಾರ್ಟಿಂಗಿಂದ ಎಂಡ್ ತನಕ ಅಪರ್ಣಾ ಬಾಲಮುರಳಿ ಫುಲ್ ಟ್ರಾವೆಲ್ ಆಗ್ತಾ ಇದ್ದಾರೆ. ಆ್ಯಂಡ್ ಶಿ ಈಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಮೂವಿ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಶಿ ಈಸ್ ಅ ಗುಡ್ ಪರ್ಫಾರ್ಮರ್. ಶಿ ಹ್ಯಾಸ್ ಡನ್ ಇಟ್ ಎಕ್ಸೆಪ್ಷನಲಿ ವೆಲ್. ಆ್ಯಂಡ್ ಅದೇ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂದರೆ. ಆ್ಯಂಡ್ ಆಸಿಫ್ ಅಲಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಇರೋ ಕೇಪಬಿಲಿಟಿಗೆ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಿರ್ಬೋದು. ಆದರೆ ಏನೋಪ್ಪ ಸ್ಟೋರಿನೋ ಸ್ಕ್ರೀನ್ ಪ್ಲೇನೋ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಅವ್ರಿಗೆ ಸ್ವಲ್ಪ ಸೀಕ್ವೆನ್ಸಸ್ ಕೊಟ್ಟಿದ್ದಾರೆ, ಅಷ್ಟು ವೇಟೇಜ್ ಕೊಟ್ಟಿಲ್ಲ ಅಪರ್ಣಾ ಬಾಲಮುರಳಿ ತನಕ. ಸೊ ಅದರಿಂದ ಲೈಕ್ ಅದು ಸ್ವಲ್ಪ ಕಡಿಮೆ ಇತ್ತು ಆಸಿಫ್ ಅಲೀಸ್ ಪರ್ಫಾರ್ಮೆನ್ಸ್. ಆಮೇಲೆ ಅರ್ಜುನ್ ಅಂತ ಒಬ್ಬ ಬಿಗ್ ಬಾಸ್ ಫೇಮಲ್ಲಿ ಇದ್ದ ಅವರು. ಸೊ ಅವ್ರದ್ದು ಪರ್ಫಾರ್ಮೆನ್ಸು ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು, ಯಾಕಂದರೆ ಮೇ ಬಿ ಡೆಬ್ಯೂ ಆ್ಯಕ್ಟರ್. ಸೊ ಮೇ ಬಿ ಆಬ್ವಿಯಸ್ಲಿ ಸ್ವಲ್ಪ ಅಲ್ಲಿ ಬಿಡ್ಬೋದು, ಪರವಾಗಿಲ್ಲ. ಆ್ಯಂಡ್ VFX ಬೈ ಟೋನಿ ಮ್ಯಾಗ್ಮೆತ್. VFX ನೋಡಿದರೆ ಅಲ್ಲಿ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿತ್ತು. ಆ್ಯಂಡ್ ದ ಪ್ರಾಬ್ಲಮ್ ಇಲ್ಲಿ ಏನಂದರೆ ಟ್ವಿಸ್ಟು ಟರ್ನ್ಸು ಆಲ್ ದಿಸ್ ಇರಬೇಕಂತಾನೆ ಫೋರ್ಸ್ ಮಾಡಿ ಇನ್ಫ್ಯೂಸ್ ಮಾಡಿರೋ ಥರ ಇತ್ತು. ಸ್ಟಾರ್ಟಿಂಗೆಲ್ಲ ಲೈಕ್ ಫಸ್ಟ್ ಹಾಫ್ ಎಲ್ಲ ತುಂಬಾ ಸ್ಲೋ ಆಗೋಯಿತು. ತುಂಬ ಸ್ಲೋ ಅಂದರೆ ಒಂಥರ ಲೈಕ್ ಹಂಗೆ ಡ್ರ್ಯಾಗ್ ಆಗ್ತಾ ಹೋಗ್ತಾ ಇತ್ತು. ರಿಯಲಿ ಲೈಕ್ ಯು ಫೀಲ್ ಬೋರ್ಡ್. ಆಮೇಲೆ ಸರಿ ಎಲಿವೇಟ್ ಆಗುತ್ತೆ ಅಂತ ನೋಡಿದರೆ ಸೆಕೆಂಡ್ ಹಾಫಲ್ಲಿ ಎಸ್ ಇಟ್ ಲಿಟಲ್ ಎಲಿವೇಟೆಡ್, ಬಟ್ ಏನೋ ಜೀತು ಜೋಸೆಫ್ ಸಿನಿಮಾ, ಅದರಲ್ಲಿ ಟ್ವಿಸ್ಟ್ ಇರಲೇಬೇಕು ಅಂತ ಒಂದು ಟ್ವಿಸ್ಟ್ ಇನ್ಫ್ಯೂಸ್ ಮಾಡಿರೋ ಥರ ಇತ್ತು. ತುಂಬಾ ಲೈಕ್ ಡೈಲಾಗ್ಸ್ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ತುಂಬ ಒಂಥರ ಇತ್ತು, ಚೆನ್ನಾಗಿರಲಿಲ್ಲ, ಅಷ್ಟು ಎಂಗೇಜಿಂಗ್ ಆಗಿರಲಿಲ್ಲ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಲೈಕ್ ತುಂಬ ಬೋರಿಂಗ್ ಆಗಿತ್ತು, ಲೈಕ್ ಆರ್ಟಿಫಿಷಿಯಲ್ ಆಗಿತ್ತು. ನೀವು ಒಂದು ನಾಟಕ ನೋಡಿದ್ರೆ ಹೆಂಗಿರುತ್ತೆ ಹಂಗೆ ಇತ್ತು ಈ ಸಿನಿಮಾ. ಅಷ್ಟು ಎಂಗೇಜಿಂಗ್ ಆಗಿರಲಿಲ್ಲ. ಸ್ಕ್ರೀನ್ ಪ್ಲೇ ತುಂಬ ಸ್ಲೋ ಇದೆ ಈ ಸಿನಿಮಾದಲ್ಲಿ ಪ್ರಾಬ್ಲಮ್ ಅಂತ ಹೇಳೋಕ್ಕೆ. ಎಸ್, ಜೀತು ಜೋಸೆಫ್ ಎಲ್ಲ ಲೈಕ್ ಹೆಂಗೆ ಕೊಟ್ಟಿರುವ ಮನುಷ್ಯ ಸಿನಿಮಾ ಅಲ್ಲ, ಆದರೆ ಇದು ನೋಡಿದರೆ ಅವ್ರದ್ದು ಕ್ಯಾಲಿಬರ್ಗೆ ಲೈಕ್ ಈ ಮೂವಿ ಅವ್ರದ್ದೆಲ್ಲನೇ ಅನಿಸುತ್ತೆ ನಮಗೆ. ಅಷ್ಟು ಸ್ವಲ್ಪ ಡೌನ್ ಆಗಿತ್ತು. ಆ್ಯಂಡ್ ಆಸಿಫ್ ಅಲಿನ ತುಂಬ ಯೂಸ್ ಮಾಡಿರ್ಬೋದು, ಬಟ್ ಮೇ ಬಿ he would have thought like this should be like heroine oriented. But Aparna Balamurali, like exceptionally well, she has carried out this entire cinema on her shoulders. And ಲೈಕ್ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ತುಂಬಾ ಇತ್ತು. ಒಂಥರ ಲೈಕ್ ಇದೆಲ್ಲ ಬೇಕಿತ್ತ ಈ ಸಿನಿಮಾದಲ್ಲಿ, ಆ ಥರ ಸೀಕ್ವೆನ್ಸ್ ತುಂಬಾ ಇತ್ತು. ಲೈಕ್ ಟ್ರಾವೆಲಿಂಗ್ ಹೋಗೋದಾಗಲಿ, ಆಮೇಲೆ ಕೊಯಮತ್ತೂರಲ್ಲಿ ಗ್ಯಾಂಗ್ಸ್ಟರ್ ಸೀಕ್ವೆನ್ಸಸ್ ಆಗಲಿ, ಕೊಯಮತ್ತೂರಲ್ಲಿ ಎಲ್ಲ ಗ್ಯಾಂಗ್ಸ್ಟರ್ಸು, ಆಮೇಲೆ ಫೈಟ್ ಸೀಕ್ವೆನ್ಸಸ್ ಟೆಸ್ಟ್ ಕೊಡಬೇಕಂತ ಲೈಕ್ ರಿಯಲಿಸ್ಟಿಕ್ ಆಗಿ ಇರಲಿಲ್ಲ. ಅದು ತುಂಬ ಅನ್ವಾಂಟೆಡ್ ಆಗಿತ್ತು. ಸೊ ಆ ಸೀಕ್ವೆನ್ಸಸ್ ಎಲ್ಲ ಅದೆಲ್ಲ ಬೇಕಿರಲಿಲ್ಲ ಅಷ್ಟೇ. ಇದು ನನಗೆ ಒಂದು ಲೈಕ್ ಆ್ಯಕ್ಚುಲಿ ನಿಜ ಹೇಳಕ್ಕೆ ಹೋದರೆ ಇದೊಂದು ಆ್ಯಾವ್ರೇಜ್ ಮೂವಿ ಅಂತಲೇ ನಾನು ಹೇಳ್ತೀನಿ. ನೀವು ನೋಡಿದ್ರೆ ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ನಿಮಗೆ ಈ ಮಿರಾಜ್ ಮೂವಿ ಅಂತ. ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನ ನೋಡ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಆ್ಯಂಡ್ ಕೀಪ್ ಡೂ ಸಪೋರ್ಟಿಂಗ್ ಆಲ್ ದ ವೀಡಿಯೋಸ್. ನಾವು ಬೇರೆ ಲ್ಯಾಂಗ್ವೇಜಲ್ಲೂ ಸಿನಿಮಾ ರಿವ್ಯೂಸ್ ಮಾಡ್ತಾ ಇದ್ದೀವಿ. ಅವ್ರದ್ದು ಲಿಂಕ್ಸ್ ಎಲ್ಲ ಕೊಡ್ತೀನಿ, ನೀವು ಚೆಕ್ ಮಾಡಿ. ಆಮೇಲೆ ನಾನು ಕನ್ನಡದಲ್ಲಿ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.